ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬೆಳ್ಳುಳ್ಳಿ ಫ್ರೈ ಅಥವಾ ಇದು ಗಾರ್ಲಿಕ್ ಫ್ರೈ ಅಂತ ಹೇಳ್ತೀವಲ್ಲ, ಬೆಳ್ಳುಳ್ಳಿದು ಚಟ್ಪಟ ಅಂತ ಆಗಿರುವಂಥ ಸ್ನ್ಯಾಕ್ಸ್ ಅಂತ ಕೂಡ ನೀವು ಹೇಳ್ಬೋದು. ಇದನ್ನು ಮಾಡ್ತಾಯಿದ್ದೀನಿ. ಭಾಳ ಈಸಿ ಕೂಡ, ಬರೀ 5 ನಿಮಿಷದಲ್ಲಿ ರೆಡಿ ಆಗಿರುವಂಥ ಸ್ನ್ಯಾಕ್ಸ್ ಇದು. ಮತ್ತು ತಿನ್ನಲು ಕೂಡ ಭಾಳ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಯಾರ್ಯಾರಿಗೆ ಲೈಕ್ ಆಗೋದಿಲ್ಲ ಅವರು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿದರೆ ನೀವು ಮತ್ತೆ ತಿಂತೀರಿ, ಅಷ್ಟು ಚಲೋ ಆಗುತ್ತೆ ಇದು. ಮತ್ತು ಯುನೀಕ್ ಥರ ಒಂದು ಡಿಫ್ರೆಂಟ್ ಥರದಿಂದ ನಾನು ಇದನ್ನು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಡೀರಿ, ಬೆಳ್ಳುಳ್ಳಿಯನ್ನು ಈ ಥರ ನಾನು ತಗೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಇದು ಹೆಸರು ಏನಿರುತ್ತಲ್ಲ ಅಷ್ಟೇ ತೊಗೊಂಡ್ಬಿಡೋದು, ಸಿಪ್ಪಿ ಸಿಲಿಯೋದು ಬೇಡ. ಮತ್ತು ಈಗ ಒಂದು ಪ್ಯಾನ್ನಲ್ಲಿ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಬಿಸಿ ಮಾಡಲು. ಇದು ಕಾಯ್ದಾದ ನಂತರ, ಎಣ್ಣೆ ಕಾಯ್ದಾದ ನಂತರ ಈ ಬೆಳ್ಳುಳ್ಳಿ ಇದನ್ನು ನಾವು ಈ ಥರ ಇದನ್ನು ಹಾಕೋಣ. ಕೇವಲ 1-2 ನಿಮಿಷ ಅಷ್ಟೇ ನಾವು ಇದನ್ನು ಫ್ರೈ ಮಾಡ್ಬೋದು. ಮತ್ತು ಕಡಿಮೆ ಫ್ಲೇಮಲ್ಲಿ ಇಟ್ಟುಕೊಂಡು ನಾವು ಇದನ್ನು ಫ್ರೈ ಮಾಡಬೇಕು. ಫ್ಲೇಮನ್ನು ಹೆಚ್ಚಿಗೆ ಮಾಡಬಾರ್ದು, ಉರಿ ಹೆಚ್ಚಿಗೆ ಮಾಡಬೇಡ್ರಿ. ಬರೀ 1-2 ನಿಮಿಷ ಸಾಕು ಇದನ್ನು ಫ್ರೈ ಮಾಡೋದು. ಮತ್ತು ಇದು ಚಟಪಟ ಅಂತ ಹೇಳಿ ಹಾರಿಬಿಡ್ತಾವೆ, ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇದನ್ನು ಮಾಡಬೇಕು. ಮತ್ತು ಇದಾಗಿದೆ 1 ನಿಮಿಷ, ನಾನು ಇದನ್ನು ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದ್ರ ಕಲರ್ ಕೂಡ ಜಾಸ್ತಿ ಏನೂ ಚೇಂಜ್ ಆಗಿಲ್ಲ. ಸ್ವಲ್ಪ ಇಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಇದ್ರ ಒಂದು ಟಿಶ್ಯೂ ಪೇಪರ್ನಲ್ಲಿ ಹಾಕ್ತಾಯಿದ್ದೀನಿ. ಇದೇನು ಎಕ್ಸ್ಟ್ರಾ ಆಯಿಲ್ ಏನಿರುತ್ತಲ್ಲ, ಎಣ್ಣೆ ಅದೆಲ್ಲ ಹೀರ್ಕೊಂಡು ಬಿಡುತ್ತೆ. ಸೊ ನಮಗೆ ಇನ್ನೂ ಸ್ವಲ್ಪ ಒಳ್ಳೆ ಹೆಲ್ತ್ಗೆ ಕೂಡ ಒಳ್ಳೆಯದು. ಸೊ ಇದು ನಾನು ಎಣ್ಣೆಯನ್ನು ಈ ಥರ ಇದರಲ್ಲಿ ಹಾಕಿ ತೆಗಿತಾ ಇದ್ದೀನಿ. ಇದೆಲ್ಲ ಎಣ್ಣೆ ಇದಕ್ಕೆ ಹತ್ಕೊಳ್ತು. ನೀವು ನೋಡ್ತಾ ಇರ್ಬೋದು ಟಿಶ್ಯೂ ಪೇಪರಿಗೆ ಎಷ್ಟು ಎಣ್ಣೆ ಹತ್ಕೊಂಡಿದೆ. ಇದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀನಿ. ಇದು ಬೆಳ್ಳುಳ್ಳಿ ಏನಿದೆಯಲ್ಲ ಸ್ವಲ್ಪ ಇನ್ನೂ ಬಿಸಿನೇ ಇದೆ. ಸೊ ನಾವು ಈಗ ಇದರಲ್ಲಿ ಮಸಾಲ ಹಾಕೋ ಸ್ಟಾರ್ಟ್ ಮಾಡೋಣ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ಸ್ವಲ್ಪ ಅರ್ಧ ಚಮಚೆಯಷ್ಟು ಹಳದಿ ಪೌಡರ್ ಹಾಕೋಣ, ಅಂದರೆ ಅರಿಶಿಣ. ಮತ್ತು 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಕೆಂಪು ಅಚ್ಕಾರದ ಪುಡಿ. ಮತ್ತು ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಹುರಿದಿಟ್ಟುಕೊಂಡಿರುವಂಥ ಜೀರಿಗೆ ಪುಡಿ. ಇವೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ನೋಡಿದರೆ ಕೂಡ ಬಾಯಲ್ಲಿ ನೀರು ಬರ್ತಾ ಆಗಿದೆ. ಎಷ್ಟೆಲ್ಲ ಮಸಾಲ, ಎಷ್ಟು ಚಟಪಟ ಅಂತ ಹೇಳಿ ರೆಡಿಯಾಗಿದೆ. ಬರೀ 1-2 ನಿಮಿಷ ಅದನ್ನು ಫ್ರೈ ಮಾಡೋಕೆ, ಮತ್ತು ಬೆಳ್ಳುಳ್ಳಿಯನ್ನು ಆ ಥರ ಸುಲ್ಕೊಳ್ಳೋಕೆ 1-2 ನಿಮಿಷ ಸಾಕು. ಸೊ ಇದು ಫ್ರೈ ಮಾಡಿ ಎಲ್ಲ ಮಸಾಲ ಹಾಕಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಬಿಸಿ ಏನಿರುತ್ತಲ್ಲ ಅವಾಗೇ ನಾವು ಇದು ಮಾಡಿದರೆ ಒಳ್ಳೆಯದು. ಚೆನ್ನಾಗಿ ಇದು ಮಸಾಲೆ ಏನಿದೆಯಲ್ಲ ಅಂಟ್ಕೊಂಡು ಬಿಡುತ್ತೆ. ಮತ್ತು ಇದನ್ನು ನಾವು ಸರ್ವಿಂಗ್ ಬೌಲ್ದಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಆಗಿದೆ, ಎಷ್ಟು ಟೇಸ್ಟಿಯಾಗಿದೆ. ಇದು ತಿನ್ನೋದು ಮೆಥಡ್ ಹೇಗೆ ಅಂದರೆ, ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸಾಕು, ಈ ಸಿಪ್ಪೆ ಏನಿದೆಯಲ್ಲ ತೆಗೆದುಬಿಡುತ್ತೆ. ಮತ್ತು ನಾವು ಇದು ಬೆಳ್ಳುಳ್ಳಿ ಏನಿದೆಯಲ್ಲ ಡೈರೆಕ್ಟ್ ಈ ಥರ ತಿನ್ಬಿಡ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿ ಇದೆಯಲ್ಲ ಈ ರೆಸಿಪಿ. ಮತ್ತು ಈ ಥರ ಕೆಮ್ಮು, ನೆಗಡಿ, ಗಂಟ್ಲು ಏನಾರೇ ಪ್ರಾಬ್ಲಮ್ ಆಗಿದ್ದರೆ ಕೂಡ ನೀವು ಇದನ್ನು ಈ ಥರ ಒಮ್ಮೆ ಮಾಡ್ಕೊಂಡು ತಿಂದುಬಿಟ್ರೆ ಸಾಕು, ಭಾಳ ಒಳ್ಳೆಯದು. ಮತ್ತು ಇದು ತಿನ್ನೋಕ್ಕೂ ಭಾಳ ಬೇಜಾರು ಸುತ್ತಕ್ಕೂ ಆಗೋದಿಲ್ಲ. ಯಾಕಂದರೆ ಇದರ ರಾನೆಸ್ ಸ್ಮೆಲ್ ಏನಿರುತ್ತಲ್ಲ, ಇದರ ಸ್ಮೆಲ್ ಅದೆಲ್ಲ ಹೋಗಿಬಿಟ್ಟಿರುತ್ತೆ. 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಸೊ ನಡೀರಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ನಾನು ಬೇರೆ ವಿಡಿಯೋದ ರೆಸಿಪಿಯನ್ನು ಚೆಕ್ ಮಾಡ್ಕೋರಿ, ಮತ್ತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋಗೆ ನೋಡ್ಕೋ ಸಂಬಂಧ ಬೆಲ್ಲೈಕನ್ ಹೊಡೆದಿಡ್ರಿ, ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ.